ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಈಸಿಯಾಗಿ ಹೇಗೆ ರಸಮ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬ್ಯಾಚುಲರ್ಸ್ಗಂತೂ ಇದು ತುಂಬ ಯೂಸ್ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಮತ್ತು ಅದಕ್ಕೆ ಏನು ಬೇಕು ಅಂತ ನೋಡೋಣ. ಫಸ್ಟ್ ಒಂದು ಚಿಕ್ಕದು ಫ್ರೈ ಪ್ಯಾನು, ಇದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನು 1.5 ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ಳೋಣ. ಪೆಪ್ಪರ್ 1 ಸ್ಪೂನು. ಪೆಪ್ಪರ್ ಸ್ವಲ್ಪ ಜಾಸ್ತಿ ಇದ್ದರೆ ನೆಗಡಿಗೆಲ್ಲ ಚೆನ್ನಾಗಿರುತ್ತೆ ರಸಮ್ಮು. ಸ್ವಲ್ಪ ಮೆಂತ್ಯ, ಇಷ್ಟನ್ನು ಹಾಕ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಇದನ್ನ ಇವಾಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗುವಾಗ ತುಂಬ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಆ ಥರ ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ಈ ನೆಗಡಿ ಆಗಿರೋ ಟೈಮಲ್ಲಿ ಇದು ರಸಮ್ ಈ ಥರ ಮಾಡಿಕೊಂಡು ನಾವು ಊಟ ಮಾಡಿದ್ರೆ ಮಧ್ಯಾಹ್ನ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ. ನೆಗಡಿ, ಕೆಮ್ಮು ಇದೆಲ್ಲ ಬೇಗ ವಾಸಿ ಆಗುತ್ತೆ ರಸಮ್. ಯಾಕಂದರೆ ಪೆಪ್ಪರ್ ನಾವು ಜಾಸ್ತಿ ಹಾಕಿರ್ತೀವಲ್ವ, ಹಾಗಾಗಿ ನಾವು ರಸಮ್ ಮಾಡ್ಕೊಂಡು ತಿಂದರೆ ನೆಗಡಿಗೆ ಆಗಲಿ ಕೆಮ್ಮಿಗಾಗಲಿ, ಮಕ್ಳಿಗೂ ಅಷ್ಟೇ ಚೆನ್ನಾಗಿ ಜೀರ್ಣ ಆಗುತ್ತೆ, ದೊಡ್ಡವ್ರಿಗೂ ಜೀರ್ಣ ಆಗುತ್ತೆ. ಇದನ್ನ ನಾನು ಫ್ರೈ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಇದು ಫ್ರೈ ಆಗ್ತಾಯಿದೆ. ಈ ಸ್ಟೇಜಿಗೆ ಬಂದಾಗ ನಾವು ಆಫ್ ಮಾಡ್ಕೊಂಬಿಡೋಣ, ಇಲ್ಲಾಂದರೆ ಸೀದ್ ಬಿಡುತ್ತೆ. ಅದು ಸೀದ್ ಬಿಟ್ಟರೆ ರಸ ಚೆನ್ನಾಗಿರಲ್ಲ. ಒಂದ್ಸಲಿ ನೀವು ಈ ಥರ ಟ್ರೈ ಮಾಡಿ ನೋಡಿ, ರಸಮ್ಮು ಇಷ್ಟ ಆಗುತ್ತೆ ಎಲ್ಲರಿಗೂ. ಯಾವಾಗೂ ಅನ್ನ ಸಾರು ಕರಿ ಈ ಥರವೆಲ್ಲ ತಿಂದು ಬೇಜಾರಾಗಿರುತ್ತಲ್ವ, ಅಂಥವ್ರಿಗೆ ಈ ಥರ ರಸಮ್ ಒಂದ್ಸಲಿ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ. ಇದನ್ನ ನಾವಿವಾಗ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ. ನಾನು 2 ಟೊಮೊಟೊ, ಒಂದು ಸ್ವಲ್ಪ ಇಷ್ಟು ದಪ್ಪದ್ದು ಹುಣಸೆಹಣ್ಣು ಹಾಕಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಒಂದು 20 ನಿಮಿಷ ನೆನೆಸಿದ್ರೆ ಸಾಕು. ಇವಾಗ ಇದು ನೆಂದಿದೆ, ನಾನು ಇದನ್ನ ಕಿವುಚಿಟ್ಕೊತೀನಿ. ನಾನು ಇದನ್ನು ಚೆನ್ನಾಗಿ ಕಿವುಚಿಟ್ಕೊಂಡಿದ್ದೀನಿ. ಇವಾಗ ಇದನ್ನ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದು ಟೊಮೊಟೊ ಸಿಪ್ಪೆ ಮತ್ತು ಹುಣಸೆಹಣ್ಣು ಸಿಪ್ಪೆ ಎಲ್ಲ ತೆಗೆದುಬಿಡಬೇಕು. ಬರೀ ನೀರು ಮಾತ್ರ ತಗೊಳ್ಳೋಣ. ಇದೆಲ್ಲ ಹಾಕಿದ್ರೆ ಮಕ್ಕಳು ತಿನ್ನಲ್ಲ, ಅದಕ್ಕಾಗಿ ನಾನು ನಮ್ಮ ಮನೇಲಿ ತಿನ್ನಲ್ಲ. ಬೇಕಾದರೆ ಹಂಗೆ ಕೂಡ ಹಾಕ್ಕೋಬೋದು. ಹುಣಸೆಹಣ್ಣು ಮಾತ್ರ ಕಿವುಚ್ಬಿಟ್ಟು, ಹುಣಸೆಹಣ್ಣು ತೆಗೆದ್ಬಿಟ್ಟು ಟೊಮೊಟೊನ ಹಂಗೆ ಕಿವುಚ್ಬಿಟ್ಟು ಅದರಲ್ಲೇ ಬಿಟ್ಬಿಟ್ಟು ಒಗ್ಗರಣೆಗೆ ಹಾಕ್ಕೋಬೋದು ನಾವು. ನಮ್ಮ ಮನೇಲಿ ಹಂಗೆ ಹಾಕಿದ್ರೆ ನನ್ನ ಮಕ್ಕಳು ತಿನ್ನಲ್ಲ, ಹಾಗಾಗಿ ನಾನೆಲ್ಲ ಹುಣಸೆಹಣ್ಣು ಟೊಮೊಟೊ ಎರಡೂ ತೆಗೆದಾಕ್ತಾಯಿದ್ದೀನಿ ನೋಡಿ. ನಾವಿವಾಗ ನೀರು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದನ್ನ ಇವಾಗ ರಸಮ್ ಮಾಡ್ಕೊಳ್ಳೋಣ. ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ. ನಾನು ಇವಾಗ ಗ್ಯಾಸ್ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆ ಇಟ್ಕೊಳ್ಳೋಣ. ಅದ್ರ ಮೇಲೆ ಈಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ರಸಕ್ಕೆಲ್ಲ ಏನು ಜಾಸ್ತಿ ಎಣ್ಣೆ ಬೇಕಾಗಿರಲ್ಲ. ಅದು ಸ್ವಲ್ಪ ಕಾಗಲಿ. ಈಗ ಎಣ್ಣೆ ಕಾದಿದೆ, ನಾವು ಸಾಸಿವೆ ಹಾಕ್ಕೊಳ್ಳೋಣ. ಅದು ಚಿಟಪಟ ಅಂತ ಸೌಂಡ್ ಬರಲಿ, ಆಮೇಲೆ ನಾವು ನೆಕ್ಸ್ಟ್ ಹಾಕ್ಕೊಳ್ಳೋದನ್ನು ಹೇಳ್ತೀನಿ. ಈಗ ಸಾಸಿವೆ ಚಿಡ್ದಿದೆ, ನಾವಿವಾಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ನಾನು ಸಿಪ್ಪೆ ಸಮೇತ ಜಜ್ಜಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಒಣಮೆಣ್ಸಿನ್ಕಾಯಿ ಕರಿಬೇವು ಹಾಕ್ಕೊಂಬಿಡೋಣ. ಅದೊಂದು ಸ್ವಲ್ಪ ಎಣ್ಣೆ ಫ್ರೈ ಆಗಲಿ. ಅದು ಫ್ರೈ ಆಗಿದೆ. ನಾವು ಆವಾಗಲೇ ಜೀರಿಗೆ ಮೆಣಸುದು ತೋರಿಸಿದ್ನಲ್ಲ ಫ್ರೈ ಮಾಡ್ಕೊಂಡಿರೋದು, ಅದನ್ನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೂ ಹಾಕ್ಕೊಂಬಿಡೋಣ ಎಣ್ಣೆಗೆ. ಎಣ್ಣೆ ಸ್ವಲ್ಪ ಫ್ರೈ ಆದರೆ ರಸಮ್ ಚೆನ್ನಾಗಿರುತ್ತೆ, ಹಾಗಾಗಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ಅಷ್ಟೇ. ಯಾಕಂದರೆ ಆಲ್ರೆಡಿ ನಾವು ಅದನ್ನ ಫ್ರೈ ಮಾಡ್ಕೊಂಡಿರ್ತೀವಿ ಡ್ರೈ ಆಗಿ. ಇಲ್ಲಿ ಎಣ್ಣೆಯಲ್ಲಿ ಸುಮ್ಮನೆ ಫ್ರೈ ಮಾಡ್ಕೋಬೇಕಷ್ಟೇ. ಈಗ ಅದು ಫ್ರೈ ಆಗ್ತಾ ಇದ್ದಂಗೆ ನಾವು
ಟೊಮೊಟೊ ಹುಣಸೆಹಣ್ಣು ಕಿವುಚಿಟ್ಕೊಂಡಿದ್ದೀವಲ್ಲ ಆ ರಸನ ಹಾಕ್ಬಿಡೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ನೋಡಿ ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಮತ್ತು ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು 2 ನಿಮಿಷ ಕುದಿಯೋಕ್ಕೆ ಬಿಡೋಣ. ಅದನ್ನು ಜಾಸ್ತಿ ಕುದಿಬೇಕು ಅನ್ನೋದೇನಿಲ್ಲ, ಒಂದು 2 ನಿಮಿಷ ಕುದ್ರೆ ಸಾಕು. ಮೇಲೆ ಎಲ್ಲ ನೊರೆ ಥರ ಬಿಟ್ಕೊಳ್ಳುತ್ತಲ್ಲ, ಆ ಸ್ಟೇಜಿಗೆ ಬಂದಮೇಲೆ ಆಫ್ ಮಾಡ್ಕೊಳ್ಳೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಈಗ ಒಂದು 2 ನಿಮಿಷ ಇದು ಕುದೀಲಿ, ನಾನು ನಿಮಗೆ ತೋರಿಸ್ತೀನಿ. ನೋಡಿ ಈಗ ರಸಮ್ ಕುದಿಯೋಕ್ಕೆ ಬರ್ತಿದೆ. ನೋಡಿ ಇಲ್ಲಿ ಸೈಡಲ್ಲೆಲ್ಲನೂ ಕುದೀತಾ ಇದೆ, ನೊರೆ ಥರ ಬಿಟ್ಕೊತಾ ಇದೆ. ಈ ಥರ ಇನ್ನೊಂದು ನಿಮಿಷ ಕುದಿದ್ರೆ ಸಾಕು, ನಾವು ಆಮೇಲೆ ಆಫ್ ಮಾಡ್ಕೊಳ್ಳೋದು. ಚೆನ್ನಾಗಿ ಕುದಿಬೇಕು ಅನ್ನೋದೇನೂ ಇಲ್ಲ. ರಸಮ್ಮು ಹಸಿ ಹಸಿಯಾಗಿ ಇದ್ರೇ ಚೆಂದ ಅದು ಟೇಸ್ಟು ಕುಡಿಯೋದಕ್ಕೆ. ನಾನು ಸ್ವಲ್ಪ ಕಮ್ಮಿ ಮಾಡ್ತೀನಿ ಗ್ಯಾಸು. ಇದು 1 ನಿಮಿಷ ಹಂಗೆ ಕುದೀಲಿ ಅಷ್ಟೇ, ಆಮೇಲೆ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೋಡಿ ಇದು ಕುದೀತಾ ಇದೆ. ಈಗ 1 ನಿಮಿಷ ಆಗಿದೆ, ಇದು ಕುದೀತಾ ಇದೆ. ಇವಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಅಷ್ಟೇ ನೋಡಿ, ಈಸಿ ರೆಸಿಪಿ ಇದು. ಬ್ಯಾಚುಲರ್ಸ್ ಎಲ್ಲ ಬೇಗನೆ ಮಾಡ್ಕೋಬೋದು. ಈ ಚಿಕನ್ ಐಟಮು, ಮಟನ್ ಐಟಮು ಆ ಥರ ನೀವು ಮಾಡಿದಾಗ ಈ ಥರ ಈಸಿಯಾಗಿ ರಸಮ್ ಮಾಡಿಕೊಂಡ್ರೆ ತಿಂದಿದ್ದು ಊಟನೂ ಜೀರ್ಣ ಆಗುತ್ತೆ. ಮತ್ತು ನೆಗಡಿ ಕೆಮ್ಮು ಏನಾದರೂ ಇದ್ರೂ ವಾಸಿ ಆಗುತ್ತೆ. ಮಕ್ಕಳು ಕೂಡ ಇದನ್ನ ಮಾಡಿಕೊಡ್ಬೋದು ಚಳಿಗಾಲದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ಬಂದು ತಲುಪುತ್ತೆ. ಥ್ಯಾಂಕ್ ಯು.